ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಕಣ್ಣು 2 ಕ್ಷಣವೇ ಮುಚ್ಚಿಕೊಳ್ಳಿ. ಎಲ್ಲ ಕಡೆಯಿಂದ ಬೆಳಗಿನ ಜಾವ ದೂರದಿಂದ ಕೇಳಿಸುವ ದೇವಸ್ಥಾನದ ಗಂಟೆ ಶಬ್ದ, ಹಗುರವಾದ ಗಾಳಿ ಮನಸ್ಸಿಗೆ ಏನೋ ಒಂಥರ ಶಾಂತಿ. ಹೌದು ಸ್ನೇಹಿತರೆ, ಅದೇ ವಾತಾವರಣ ನಮ್ಮನ್ನು ಕರೆದೊಯ್ಯುತ್ತದೆ ಫೆಬ್ರವರಿ 15ರ ಪವಿತ್ರವಾದ ಮಹಾಶಿವರಾತ್ರಿ ಕಡೆಗೆ. ಹೌದು ಸ್ನೇಹಿತರೆ, ಈ ಮಹಾಶಿವರಾತ್ರಿ ದಿನ ಈ ಒಂದು ವಿಶೇಷವಾದ ಹಣ್ಣನ್ನು ನಿಮ್ಮ ಮನೆಗೆ ತಂದರೆ ಸಾಕು. ಆ ಹಣ್ಣು ಶಿವನಿಗೆ ಅತ್ಯಂತ ಪ್ರಿಯವಾದ ಹಣ್ಣು. ಈ ಹಣ್ಣು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಮತ್ತು ಆ ಹಣ್ಣು ಹಣಕಾಸಿನ ಅಡೆತಡೆಗಳನ್ನು ಕರಗಿಸುತ್ತದೆ ಮತ್ತು ಮುಖ್ಯವಾಗಿ ಶಿವನ ಸಂಪೂರ್ಣ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಸದಾ ಇರೋ ಹಾಗೆ ಮಾಡುತ್ತದೆ. ಈ ಹಣ್ಣಿನ ಉಪಾಯವನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2026ರ ಈ ಮಹಾಶಿವರಾತ್ರಿ ಫೆಬ್ರವರಿ ತಿಂಗಳಿನಲ್ಲಿ 15/2/2026 ಶ್ರೀ ವಿಶ್ವಾವಸುನಾಮ ಸಂವತ್ಸರ ಭಾಗ ಮಾಸ ಶಿಶಿರ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಭಾನುವಾರ ಬಂದಿದೆ. ಹಾಗಾಗಿ ಜ್ಯೋತಿಷ್ಯ ಅನುಸಾರ ಈ ಮಹಾಶಿವರಾತ್ರಿ ಅತ್ಯಂತ ಶಕ್ತಿಶಾಲಿ ಮಹಾಶಿವರಾತ್ರಿ ಅಂತ ಪರಿಗಣಿಸಲಾಗಿದೆ. ಈ ದಿನ ಮಾಡಿದಂಥ ಎಲ್ಲ ಉಪಾಯಗಳು ಮಹಾಶಿವನ ಆಶೀರ್ವಾದದಿಂದ ಸಂಪೂರ್ಣವಾಗುತ್ತವೆ ಮತ್ತು ತುಂಬ ಶಕ್ತಿ ಇದೆ ಅಂತ ಜ್ಯೋತಿಷ್ಯಗಳು ಹೇಳ್ತಾರೆ. ಹಾಗಾಗಿ ಈ ಒಂದು ದಿನ ಈ ಒಂದು ಚಿಕ್ಕ ಹಣ್ಣಿನಿಂದ ನಿಮ್ಮ ಮನೆಯ ಎಲ್ಲ ಸಮಸ್ಯೆಗಳು ದೂರ ಆಗುವುದು ಮತ್ತು ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಈ ಹಣ್ಣು ಯಾವುದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಸ್ನೇಹಿತರೆ, ಇಲ್ಲಿ ನಮ್ಮ ದಿನ ಒಳ್ಳೆಯದೇ ಇರಲಿ ಮತ್ತು ಕೆಟ್ಟದ್ದೇ ಆಗಿರಲಿ. ಆತ್ಮಗಳ ಜೊತೆ ಲೀನವಾಗಿರುವ ಪರಮಾತ್ಮನನ್ನು ನೆನೆಯಿದಿರಿ. ಹಾಗಾಗಿ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಶಿವ ಅಂದರೆ ಕೇವಲ ದೇವರು ಅಲ್ಲ, ಶಿವ ಅಂದರೆ ಶಕ್ತಿ, ಶಿವ ಅಂದರೆ ಶಾಂತಿ, ಶಿವ ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಸಂಕಷ್ಟಕ್ಕೂ ಉತ್ತರ ಅಂತಾನೆ ಹೇಳಬಹುದು. ಹಾಗಾದರೆ ಈ ಮಹಾಶಿವರಾತ್ರಿ ದಿನ ಒಂದು ಸಣ್ಣ ಕೆಲಸ ಮಾಡಿದರೆ ಶಿವನ ಸಂಪೂರ್ಣ ಆಶೀರ್ವಾದದ ಜೊತೆಗೆ ಶ್ರೀಮಂತಿಕೆ ಯೋಗ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಅಂದರೆ ಇದು ನಂಬಿಕೆಯಾಗದ ಮಾತಲ್ಲ ಸ್ನೇಹಿತರೆ, ಇದು ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯ ಮತ್ತು ಅನುಭವ ಹೇಳುವ ಸತ್ಯ. ಇಂದು ನಾನು ನಿಮಗೆ ಹೇಳೋದು ಯಾವುದೇ ದೊಡ್ಡ ಪೂಜೆ ಅಲ್ಲ, ಲಕ್ಷ ಖರ್ಚಿನ ಉಪಾಯ ಅಲ್ಲ. ಈ ಮಹಾಶಿವರಾತ್ರಿ ದಿನ ಒಂದು ವಿಶೇಷ ಹಣ್ಣು ನಿಮ್ಮ ಮನೆಗೆ ತಂದರೆ ಸಾಕು. ಆ ಹಣ್ಣು ಶಿವನಿಗೆ ಅತ್ಯಂತ ಪ್ರಿಯವಾದ ಹಣ್ಣು ಅಂತಲೇ ಎಲ್ಲರಿಗೂ ಗೊತ್ತು ಮತ್ತು ಆ ಹಣ್ಣು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಆ ಹಣ್ಣಿನಿಂದ ಹಣಕಾಸಿನ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತದೆ ಮತ್ತು ಮುಖ್ಯವಾಗಿ ಶಿವನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರುತ್ತದೆ. ಇದು ಕೇವಲ ಹಣದ ವಿಷಯ ಅಲ್ಲ ಸ್ನೇಹಿತರೆ, ಇದು ಮನಸ್ಸಿನ ಶಾಂತಿಯ ವಿಷಯ, ಕುಟುಂಬದ ನೆಮ್ಮದಿಯ ವಿಷಯ, ಜೀವನದಲ್ಲಿ ಕ್ಲಿಯರಿಟಿ ಬರೋ ವಿಷಯ. ದಿನನಿತ್ಯ ಸ್ಟ್ರೆಸ್, ಜಾಬ್ ಪ್ರೆಷರ್, ಬಿಸ್ನೆಸ್ ಟೆನ್ಷನ್, ಹಣಕಾಸಿನ ಲೋಡ್ ಮತ್ತು ಇವೆಲ್ಲವೂ ನಡೆಯುವ ಒಂದು ದಿನ. ಶಿವನ ಮುಂದೆ ತಲೆಬಾಗಿದ್ರೆ ಆ ಶಕ್ತಿ ಏನು ಮಾಡುತ್ತದೆ ಗೊತ್ತಾ? ನಿಮ್ಮ ಒಳಗೆ ಇದ್ದ ಭಯವನ್ನೇ ಕರಗಿಸಿಬಿಡುತ್ತೆ. ಆದರೆ ಸ್ನೇಹಿತರೆ, ಈ ಉಪಾಯವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಹಣ್ಣನ್ನು ತರಬೇಕು, ಮನೆಗೆ ತಂದ ಮೇಲೆ ಏನು ಮಾಡಬೇಕು, ಏನು ಮಾಡಬಾರದು, ಒಂದು ಸಣ್ಣ ತಪ್ಪು ಮಾಡಿದ್ರೆ ಫಲ ಸಿಗೋದಿಲ್ಲ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಈಗ ನೀವು ನೋಡ್ತಿರೋದು ಸಾಮಾನ್ಯ ವಿಡಿಯೋ ಅಲ್ಲ, ಇದು ಶಿವನ ಕೃಪೆಗೆ ದಾರಿ ತೋರಿಸುವ ವಿಡಿಯೋ. ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರೋ ವಿಡಿಯೋ. ಹಾಗಿದ್ರೆ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಿವನನ್ನು ನೆನೆದರೆ ನಮ್ಮ ದುಃಖವನ್ನೇ ಶಕ್ತಿಯಾಗಿ ಬದಲಾಯಿಸುವ ಶಕ್ತಿ ಶಿವನಿಗೆ ಇದೆ. ಅದೇ ಕಾರಣಕ್ಕೆ ಮಹಾಶಿವರಾತ್ರಿ ದಿನ ಒಂದು ಸಣ್ಣ ಭಕ್ತಿ ಕೂಡ ಪರ್ವತದಷ್ಟು ಫಲ ಕೊಡುತ್ತದೆ. ಈಗ ಗಮನ ಕೊಡಿ ಸ್ನೇಹಿತರೆ, ಈ ಮಹಾಶಿವರಾತ್ರಿ ದಿನ ಒಂದು ವಿಶೇಷ ಹಣ್ಣು ನಿಮ್ಮ ಮನೆಗೆ ತಂದರೆ ಸಾಕು. ಆ ಹಣ್ಣು ಶಿವನಿಗೆ ಅತ್ಯಂತ ಪ್ರಿಯವಾದ ಹಣ್ಣು, ಪೂಜೆಗೆ ಬಳಸುವ ಹಣ್ಣು, ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾದ ಹಣ್ಣು. ಅದು ಯಾವ ಹಣ್ಣು ಅಂದರೆ ಬಾಳೆಹಣ್ಣು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಬಾಳೆಹಣ್ಣು ಸಾಧಾರಣವಾಗಿ ಕಾಣಿಸೋ ಬಾಳೆಹಣ್ಣು ಅಸಾಧಾರಣ ಶಕ್ತಿ ಹೊಂದಿದೆ. ಬಾಳೆಹಣ್ಣು ಶಾಸ್ತ್ರದ ಅರ್ಥ, ಶಾಸ್ತ್ರಗಳಲ್ಲಿ ಬಾಳೆಹಣ್ಣು ಏನನ್ನು ಸೂಚಿಸುತ್ತದೆ ಗೊತ್ತಾ? ಸಮೃದ್ಧಿ, ವಂಶವೃದ್ಧಿ, ಹಣಕಾಸಿನ ಸ್ಥಿರತೆ, ಮನಸ್ಸಿನ ಶಾಂತಿ. ಶಿವಲಿಂಗಕ್ಕೆ ಬಾಳೆಹಣ್ಣು ಅರ್ಪಿಸಿದರೆ ಅದು ನೇರವಾಗಿ ಕುಬೇರನ ಕೃಪೆಯನ್ನು ಆಕರ್ಷಿಸುತ್ತದೆ ಅನ್ನೋ ನಂಬಿಕೆ ಇದೆ. ಉಪಾಯ ಮಾಡುವ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಈ ಉಪಾಯ ತುಂಬ ಸಿಂಪಲ್. ಫೆಬ್ರವರಿ 15 ಬೆಳಗ್ಗೆ ಸ್ನಾನ ಮಾಡಿ ಮನೆ ಸ್ವಚ್ಛ ಮಾಡಿ,
2 ಅಥವಾ 5 ಬಾಳೆಹಣ್ಣು ತರಬೇಕು. ಶಿವನ ಫೋಟೋ ಅಥವಾ ಶಿವಲಿಂಗ ಮುಂದೆ ಇಡಿ. ಒಂದು ದೀಪ ಹಚ್ಚಿದ ನಂತರ ಈಗ 11 ಅಥವಾ 21 ಬಾರಿ ಓಂ ನಮಃ ಶಿವಾಯ ಎಂದು ಜಪ ಮಾಡಿ. ಮತ್ತೆ ಮನಸ್ಸಿನಲ್ಲಿ ಒಂದೇ ಮಾತು, ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಕೂಡ ಶಿವ ಅಂತ ಮನಸ್ಸಿನಲ್ಲಿ ಶಾಂತ ರೀತಿಯಲ್ಲಿ ನೆಮ್ಮದಿಯಾಗಿ ಬೇಡ್ಕೊಳ್ಬೇಕು. ಯಾವುದೇ ಚಿಂತೆ ಇರಬಾರ್ದು, ಯಾವುದೇ ಕೂಡ ದೂರ ಇರಬಾರ್ದು. ಸ್ನೇಹಿತರೆ, ಈ ದಿನ ಈ ತಪ್ಪನ್ನು ಮಾಡಲೇಬಾರ್ದು. ಅದು ಯಾವ ತಪ್ಪು ಅಂದರೆ ಕೋಪ, ಜಗಳ, ಮದ್ಯಪಾನ, ನಕಾರಾತ್ಮಕ ಮಾತು. ಈ ಒಂದು ದಿನ ಶಿವನಿಗೆ ನಮ್ಮ ಮನಸ್ಸು ಶುದ್ಧವಾಗಿರಲಿ. ಕೆಲವರು ಅನುಭವ ಹೇಳಿದ ಮಾತು ಹೇಗಿದೆ ಅಂದರೆ, ಒಬ್ಬ ಭಕ್ತ ಹಣಕಾಸಿನ ತುಂಬ ಸಮಸ್ಯೆ ಇರುತ್ತದೆ ಮತ್ತು ಅವನ ಕೆಲಸದ ಟೆನ್ಷನ್ ಕೂಡ ಇರುತ್ತೆ. ಅವರು ಪ್ರತಿದಿನ ಶಿವರಾತ್ರಿ ಈ ಸರಳ ಉಪಾಯ ಮಾಡಿದ್ರು. 6 ತಿಂಗಳೊಳಗೆ ಅವರ ಜೀವನದಲ್ಲಿ ಸ್ಟೆಬಿಲಿಟಿ ಬಂತು ಮತ್ತು ಎಲ್ಲವನ್ನು ಎದುರಿಸುವ ಶಕ್ತಿ ಬಂತು. ಇದು ಮಿರಾಕಲ್ ಅಲ್ಲ ಸ್ನೇಹಿತರೆ, ಇದು ಭಕ್ತಿಯ ಪವರ್. ನಿಮಗೆ ಮುಖ್ಯವಾದ ಮಾತು ಏನಂದರೆ, ಶಿವ ಹಣ ಕೊಡ್ತಾನೆ, ಆದರೆ ಮೊದಲು ಮನಸ್ಸಿಗೆ ಶಾಂತಿ ಕೊಡ್ತಾನೆ. ಶಾಂತಿ ಬಂದ ಮೇಲೆ ಸಮೃದ್ಧಿ ತಾನೇ ಬರುತ್ತೆ. ದೇವರಿಗೆ ಬಾಳೆಹಣ್ಣು ಅರ್ಪಿಸುವುದೇಕೆ? ಇಲ್ಲಿದೆ ನೋಡಿ ಅಚ್ಚರಿಯ ಕಾರಣ. ಹಿಂದೂ ಸಂಪ್ರದಾಯದಲ್ಲಿ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಪೂಜೆ ಮತ್ತು ನೈವೇದ್ಯಗಳು ಒಂದು ಪ್ರಮುಖ ಭಾಗವಾಗಿ ದೇವರುಗಳಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ಬಾಳೆಹಣ್ಣು ವಿಶೇಷ ಸ್ಥಾನವನ್ನು ಹೊಂದಿದೆ. ಈ ವಸ್ತು ಬಹುತೇಕ ಎಲ್ಲ ಹಿಂದೂ ಪೂಜೆಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಬಾಳೆಹಣ್ಣನ್ನು ಬಳಸುತ್ತಾರೆ ಅನ್ನೋ ಪ್ರಶ್ನೆಗೆ ಅನೇಕ ಮಂದಿಗೆ ಉತ್ತರ ಗೊತ್ತಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಅತ್ಯಂತ ಪವಿತ್ರ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ. ಪ್ರಕೃತಿಯಲ್ಲಿರುವ ಅನೇಕ ಹಣ್ಣುಗಳಲ್ಲಿ ಬಾಳೆಹಣ್ಣು ಮಾತ್ರ ದೇವರಿಗೆ ಅರ್ಪಿಸಲು ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಕಾರಣವೆಂದರೆ ಬೇರೆ ಹಣ್ಣುಗಳಲ್ಲಿ ಬೀಜಗಳಿವೆ. ಅವುಗಳನ್ನು ತಿಂದು ಬೀಸಾಡಿದಾಗ ಹಣ್ಣಿನ ಗಿಡಗಳು ಮೊಳಕೆಯೊಡೆಯುತ್ತವೆ. ನಾವು ತಿಂದು ಎಸೆಯುವ ಬೀಜಗಳನ್ನು ಮತ್ತೆ ತಿನ್ನಲಾಗುತ್ತದೆ. ಆದ್ದರಿಂದ ಅಂತಹ ಸಸ್ಯಗಳಿಂದ ಬರುವ ಹಣ್ಣುಗಳನ್ನು ದೇವರಿಗೆ ಅರ್ಪಿಸುವುದನ್ನು ನಿಷೇಧಿಸಲಾಗಿದೆ. ಬಾಳೆಹಣ್ಣಿನಲ್ಲಿ ಬೀಜವಿಲ್ಲ. ನೀವು ಬಾಳೆ ಗಿಡವನ್ನು ನೆಟ್ಟರೆ ಮಾತ್ರ ಅದರ ಸುತ್ತಲೂ 100 ಗಿಡಗಳು ಬೆಳೆಯುತ್ತವೆ. ಆದರೆ ನೀವು ಬಾಳೆಹಣ್ಣನ್ನು ನೆಟ್ಟರೆ ಅದರಿಂದ ಯಾವುದೇ ಮರ ಬೆಳೆಯುವುದಿಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಶ್ರೀ ಮಹಾವಿಷ್ಣು, ಗಣಪತಿ ಮತ್ತು ಲಕ್ಷ್ಮೀದೇವಿಯಂತಹ ದೇವತೆಗಳಿಗೆ ಮತ್ತು ಶಿವನಿಗೆ ಬಾಳೆಹಣ್ಣಿನ ಅರ್ಪಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಇನ್ನು ವೈಜ್ಞಾನಿಕವಾಗಿ ಬಾಳೆಹಣ್ಣುಗಳು ಸುಲಭವಾಗಿ ಜೀರ್ಣವಾಗುತ್ತವೆ. ದೇವರಿಗೆ ಉಡುಗೊರೆಯಾಗಿ ಅರ್ಪಿಸಿ ನಂತರ ಮತ್ತೆ ತೆಗೆದುಕೊಂಡು ಸೇವಿಸಿದಾಗ ಅದರಿಂದ ನಾವು ತಕ್ಷಣ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅದಕ್ಕಾಗಿಯೇ ಬಾಳೆಹಣ್ಣುಗಳನ್ನು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ಅದು ತುಂಬ ಪ್ರಯೋಜನಕಾರಿಯಾಗಿದೆ ಎಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಸ್ನೇಹಿತರೆ, ಈ ಮಹಾಶಿವರಾತ್ರಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿ, ಹೊಸ ದಾರಿ ತೋರಲಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.